ನಮ್ಮ ಕೋಲಾರ ಜಿಲ್ಲೆಯ ಜನರು, ಯುವಕರು ಮತ್ತು ರಾಜಕೀಯ ಎಲ್ಲ ನಾನ್ ಪೊಲಿಟಿಕಲ್ ಪ್ಲ್ಯಾಟ್ಫಾರ್ಮಲ್ಲಿ ಒಗ್ಗೂಟಾಗಿ ಸೇರಿ ಈ ಕಂಪ್ಲೀಟ್ ಹಿಂದೂಸ್ತಾನಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಿಸ್ತಾ ಇದ್ದೀವಿ. ಅದು ಏನಂದರೆ, ಕಾಶ್ಮೀರದಲ್ಲಿ ನಡೆದಿರೋಂಥ ಹಲ್ಲೆ ನಮ್ಮ ಹಿಂದೂಸ್ತಾನದಲ್ಲಿ ಬರೋಬ್ಬರಿ 28 ಜನನ ತುಂಬ ಅದ್ಭುತವಾಗಿ ಕೊಲೆಯನ್ನು ಮಾಡಿದ್ದಾರೆ. ಈ ಟೆರರಿಸಮ್ ಈ ಸುಮಾರು ಒಂದು 10 ವರ್ಷದಿಂದ ನಮಗೆ ಯಾವ ರೀತಿ ಕಾಟ ನಡೀತಾ ಇದೆ, ಯಾವ ರೀತಿ ಕಾಟಚಾರ ನಾವು ಅದನ್ನ ಅನುಭವಿಸ್ತಾ ಇದ್ದೀವಿ. ಇದನ್ನು ಖಂಡಿಸಿ ನಾವು ಇವತ್ತು ಕೋಲಾರ ಸಮಸ್ತ ಜನರು ಈ ಕೋಲಾರ ಹೃದಯ ಭಾಗದಿಂದ, ಅಂಬಾರ್ಪೇಟ್ ಹೃದಯ ಭಾಗದಿಂದ ನಾವು ಟಿಪ್ಪು ರಸ್ತೆ, ಅಂಬಾರ್ಪೇಟ್ ಟಿಪ್ಪು ರಸ್ತೆ ಇಂದ ಒಂದು ಸಂದೇಶವನ್ನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟ್ಗೆ ರವಾನೆ ಮಾಡಿಸ್ತಾ ಇದ್ದೀವಿ. ಇವತ್ತು ಹಿಂದೂಸ್ತಾನದ ಸೆಕ್ಯುಲರಿಸಮ್ ಜಿಂದಾಯೆ ಬದುಕಿದ್ದೆ. ಆ ಮೂಲಕ ನಮ್ಮೆಲ್ಲರಿಗೂ ಅಣ್ಣ ತಮ್ಮಂದಿರಾಗಿ ಬಾಳುತ್ತಿರುವ ನಮ್ಮ ಕೋಲಾರ ಮತ್ತು ಕರ್ನಾಟಕ ಹಿಂದೂಸ್ತಾನದ ಜನರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಈ ಟಿಪ್ಪು ಸರ್ಕಲ್ ಅಂಬಾರ್ಪೇಟ್ ರೋಡ್ ವತಿಯಿಂದ ಈ ಸಂದೇಶವನ್ನು ನಾವು ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟ್ಗೆ ರವಾನೆ ಮಾಡಿಸಿದ್ವಿ. ಮತ್ತೊಂದು ಕಂಡೋಲೆನ್ಸ್, ನಮ್ಮ ಕರ್ನಾಟಕದಿಂದ ಇಬ್ಬರು, ಮಂಜುನಾಥ್ ಅನ್ನೋರು ಮತ್ತು ಇನ್ನು ಶುಭಂ ಅನ್ನೋರು 3 ದಿವಸ ಆಗಿದೆ ಮದುವೆ ಆಗಿ. ಆ 3 ದಿವಸ ಆಗಿರೋ ಯುವಕರಿಗೆ ತುಂಬ ನೋಡ್ದಾಲರದೆ ಹಲ್ಲೆಯನ್ನು ಮಾಡಿದ್ದಾರೆ. ಇದನ್ನು ಖಂಡಿಸಿ ನಾವು ಕೋಲಾರಿಂದ ತುಂಬ ಸ್ಟ್ರಾಂಗ್ ಮೆಸೇಜ್ ಅನ್ನು ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ತಲುಪಿಸಲು ಈ ಮಾಧ್ಯಮ ಮೂಲಕ ತಿಳಿಸುತ್ತೇವೆ. मुर्दाबाद